Psalms chapter 3 verse 1 ಅಲ್ಲಿ ಕೀರ್ತನೆ 3ನೇ ಅಧ್ಯಾಯದ ವಾಕ್ಯ. Psalms chapter 3 verse 1 ಅಲ್ಲಿ ದೇವರು ಈ ರೀತಿ ಮಾತನಾಡ್ತಾ ಇದ್ದಾನೆ. Lord, who are they increased that trouble me? May are they that rise up against me? ಯೆಹೋವನೇ, ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ, ನನಗೆ ವೈರಿಗಳಾಗಿ ನಿಂತವರು ಬಹಳ ಮಂದಿ. ಅನೇಕರು ನನ್ನ ವಿಷಯದಲ್ಲಿ ಅವನಿಗೆ ದೇವರಿಂದ ಸಹಾಯ ಆಗುವುದೇ ಇಲ್ಲವೆಂದು ಹೇಳಿಕೊಳ್ಳುತ್ತಾರೆ. ಆದರೂ ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿ, ನೀನು ನನ್ನ ಗೌರವಕ್ಕೆ ಆಧಾರನು, ನನ್ನ ತಲೆಯನ್ನು ಹೆಚ್ಚುವಂತೆ ಮಾಡುವವನೂ ಆಗಿದ್ದಿ. ನಾನು ಯೆಹೋವನಿಗೆ ಮೊರೆಯಿಡುವಾಗ ಆತನು ತನ್ನ ಪರಿಶುದ್ಧ ಪರ್ವತದಿಂದ ಸದುತ್ತರವನ್ನು ಅನುಗ್ರಹಿಸುತ್ತಾನೆ. ಯೆಹೋವನು ನನ್ನನ್ನು ಕಾಪಾಡುವವನಾದುದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಸೇರಿಕೊಂಡೆನು. ನನ್ನ ಸುತ್ತಲೂ ಸನ್ನದ್ಧರಾಗಿ ನಿಂತಿರುವ ಸಾವಿರಾರು ವೈರಿಗಳಿಗಾದರೂ ನಾನು ಹೆದರೆನು. ಯೆಹೋವನೇ, ನನ್ನ ದೇವರೇ, ನನ್ನ ಎಲ್ಲ ಶತ್ರುಗಳ ದವಡೆಯ ಮೇಲೆ ಬಡಿದು ಅವರ ಹಳ್ಳುಗಳನ್ನು ಉದುರಿಸಿಬಿಟ್ಟವನೇ, ಎದ್ದು ಬಂದು ನನ್ನನ್ನು ರಕ್ಷಿಸು. ಅಲ್ಲೆಲ್ಲೂಯ. ನಾವೆಲ್ಲರ ರಚನೆಯಲ್ಲ ಇದೊಂದು ವಾಕ್ಯವನ್ನು ನಾವೆಲ್ಲ ರಚನೆಯಿಂದ ದೇವರ ವಾಕ್ಯನ ಓದಿಕೊಳ್ಳೋಣ. ಕೀರ್ತನೆ 3ನೇ ಅಧ್ಯಾಯ 8ನೇ ವಾಕ್ಯ. ನಾವು ಹೇಳ್ಕೊಟ್ಟಂಗೆ ರಕ್ಷಣೆಯು ಯೆಹೋವನಿಂದಲೇ ಉಂಟಾಗುವುದು. ಯೆಹೋವನೇ, ನಿನ್ನ ಆಶೀರ್ವಾದವು ನಿನ್ನ ಪ್ರಜೆಗಳ ಮೇಲೆ ಇರಲಿ. ಆಮೆನ್. ದೇವರ ಮಹಿಮೆ ಉಂಟಾಗಲಿ. ನಾವೆಲ್ಲರೂ ಕೂತ್ಕೊಳ್ಳೋಣ. ಹಲ್ಲೆಲೂಯ. ದಿನ ದೇವರ ರಕ್ಷಣೆ ನಮ್ಮ ಮೇಲೆ ಯಾವಾಗಲೂ ಹಲ್ಲೆಲೂಯ. ಹಾಗಾದ್ರೆ ಕೀರ್ತನೆಯನ್ನ ದೇವರ ಮನುಷ್ಯನಾಗಿದ್ದಂತ ದಾವೀದನು ಆತನು ಬರೆಯುವವನಾಗಿದ್ದಾನೆ. ಯೆಹೋವನೇ, ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ ಎಂಬ ಬರೆಯುವವನಾಗಿದ್ದಾನೆ. ಹಾಗಾದ್ರೆ ಯಾಕಂದ್ರೆ ಇವನು ದೇವರ ಜನರಾಗಿದ್ದಾನೆ. ಇಸ್ರಾಯೇಲರ ಜನರಲ್ಲಿ ಒಬ್ಬ ಶ್ರೇಷ್ಠ ರಾಜನು ಎಂಬುದಾಗಿ ಇವಾಗಲೂ ಕೆಲವರು ಕೂಡ ಇಡೀ ಇಸ್ರಾಯೇಲ್ ದೇಶದಲ್ಲಿ ಹೇಳುವಂತ ಹೆಸರು ದಾವೀದನು ನಮ್ಮ ಶ್ರೇಷ್ಠ ರಾಜನು ಎಂಬುದಾಗಿ ಅವರು ಹೇಳಿಕೊಳ್ಳುವವರಾಗಿದ್ದಾರೆ. ಯಾಕಂದ್ರೆ ಆತನ ಯುದ್ಧಗಳೆಲ್ಲವೂ ದೇವರು ಹೇಳಿದ ಹಾಗೆ ಅವನು ಯುದ್ಧವನ್ನ ಮಾಡುವವನಾಗಿದ್ದಾನೆ. ಆ ಎಲ್ಲ ಯುದ್ಧಗಳನ್ನ ಮಾಡಿದಾಗಲೂ ಕೂಡ ಇವ್ನಿಗೆ ಏನಾಗಿದ್ದಾರೆ ಅಂದ್ರೆ ಅವನಿಗೆ ವಿರೋಧಿಗಳು ಬಹಳ ಜಾಸ್ತಿ ಜನ. ಹಾಗಾಗಿ ನಾವೇನಾದ್ರೂ ಆಶೀರ್ವಾದ ನಮ್ಗೆ ತಂತಂದ್ರೆ ನಮ್ಗೆ ಅಕ್ಕಪಕ್ಕದವರು, ನಮ್ಮ ನೆಂಟರ ರಿಲೇಷನ್ ಅವ್ರಿಗೂ ಕೂಡ ನಮ್ಮ ಮೇಲ್ಮಟ್ಟಕ್ಕೆ ಬಂದ್ಬಿಡುತ್ತೆ. ಯಾಕಂದ್ರೆ ಇವ್ರು ಹಿಂಗಿದ್ರಲ್ಲ, ಮತ್ತೆ ಇವಾಗ ಹಿಂಗೆ ಬೆಳೆದ್ ಬಿಟ್ರಲ್ಲ ಅಂತ ಹೇಳಿ ಅವ್ರು ಏನಾಗ್ಬಿಡುತ್ತೆ, ನಮ್ಮ ಮೇಲೆ ಅವ್ರಿಗೆ ಕೋಪ ಬಂದ್ಬಿಡುತ್ತೆ. ಹಾಗಾಗಿ ಅವಾಗ ಅವ್ರು ನಮ್ಮ ವಿರೋಧಿಗಳಾಗಿ ಬದಲಾಗ್ಬಿಡ್ತಾರೆ. ನಮ್ಗೆ ಅವ್ರಿಗೂ ಕೂಡ ಏನೋ ಒಂದು ಮಾತು ಬಂದಾಗ ನಮ್ಗೆ ವಿರೋಧವಾಗಿ ಅವ್ರು ಮಾತಾಡ್ಬಿಡ್ತಾರೆ. ಹೀಗೆ ನಮಗೂ ಕೂಡ ನಮ್ಮ ಜೀವಿತದಲ್ಲೂ ಕೂಡ ವಿರೋಧಿಗಳು ಆಗಿದ್ದಾರೆ. ಅದೇ ರೀತಿಯಾಗಿ ಕೂಡ ದಾವೀದನಿಗೂ ಕೂಡ ಅವನ ರಾಜ ಆಗಿದ್ದಾನೆ. ಇಸ್ರಾಯೇಲ್ ದೇಶಕ್ಕೆ ಒಬ್ಬ ರಾಜಕ್ಕೂ ಯಾರಿದ್ದಾರೆ ಅಂದ್ರೆ ವೈರಿಗಳಿದ್ದಾರೆ. ಅದು ಒಬ್ಬರಿಬ್ರು ಅಂತ ಅವ್ನು ಹೇಳ್ತಾ ಇಲ್ಲ. ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ ಅಂದ್ರೆ ಇದು ಬಹಳಷ್ಟು ಜನರು ವಿರೋಧಿಗಳು ದಾವೀದನಿಗೆ ವಿರುದ್ಧವಾಗಿದ್ದಾರೆ. ಯಾಕಂದ್ರೆ ದಾವೀದನನ್ನು ಕಂಡ್ರೆ ಅಮಾಲೇಕ್ಯ ರಾಜರಿಗೆ, ಫಿಲಿಸ್ಟಿಯ ರಾಜರುಗಳಿಗೆ, ಇವ್ರಿಗೆಲ್ಲರಿಗೂ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಸುತ್ತಲಿದ್ದಂತ ಎಲ್ಲ ಬಯಲು ದೇಶದವರು ರಾಜನಾದಂತ ದಾವೀದನನ್ನ ಕಂಡ್ರೆ ಭಯನೂ ಪಡ್ತಿದ್ರು. ಮತ್ತೆ ಅವನೇನಾದ್ರು ನಮ್ಮ ದೇಶದ ಮೇಲೆ ಯುದ್ಧ ಮಾಡ್ಬಿಟ್ರೆ ನಮ್ಮನ್ನೇ ಸೋಲಿಸಿ ನಮ್ಮನ್ನೇ ಸಾಯಿಸ್ಬಿಡ್ತಾನೆ ಎಂಬ ಭಯ ಕೂಡ ಅಕ್ಕಪಕ್ಕದ ದೇಶದವರು ಕೂಡ ದಾವೀದನ ಕೂಡ ಕುರಿತಾಗಿ ಭಯನೂ ಇತ್ತು. ಅವರ ವಿರೋಧವಾಗಿ ಕೂಡ ಯುದ್ಧ ಮಾಡ್ಬೇಕು ಅನ್ನೋ ಅಂತ ಒಂದು ಅಂಶ ಕೂಡ ಅವನ ವಿರೋಧಿಗಳಲ್ಲಿ ಇತ್ತು. ಆಗ ಅವನಿಗೆ ಕೀರ್ತನೆಯನ್ನ ಬರೆಯುವವನಾಗಿದ್ದಾನೆ. ನನ್ನ ವೈರಿಗಳಾಗಿ ನಿಂತವರು ಬಹಳ ಮಂದಿ ಎಂಬುದಾಗಿ. ಹಲ್ಲೆಲೂಯ. ಒಬ್ಬ ರಾಜನಿಗೆ ವಿರುದ್ಧವಾಗಿ ಅನೇಕ ಜನರು ಇರ್ತಾರೆ. ಇವಾಗ ಕೂಡ ಬಿಜೆಪಿ ಸರ್ಕಾರ ಇದ್ರೆ ಅದ್ರ ಆಪೋಸಿಟ್ ಸರ್ಕಾರದವರು ಇವ್ರಿಗೆ ವಿರುದ್ಧವಾಗಿ ಅವ್ರು ಮಾತಾಡ್ತಾರೆ, ಅವ್ರ ವಿರುದ್ಧವಾಗಿ ಇವಾಗಿರೋ ಗೌರ್ಮೆಂಟ್ ಅವ್ರು ಮಾತನಾಡುವಂತ ವಿಷಯಗಳು ಇವೆಲ್ಲ ಇದ್ದೇ ಇರುತ್ತೆ. ಇದೆಲ್ಲ ಈಗಿನ ಕಾಲದಲ್ಲಿ ನಾವು ನೋಡ್ತೀವಿ. ಇದೇ ರೀತಿಯಾಗಿ ಹಳೆಯ ಕಾಲದಲ್ಲೂ ಕೂಡ, ಕ್ರಿಸ್ತಪೂರ್ವ ಕಾಲದಲ್ಲಿ ಕೂಡ 2500 ವರ್ಷಗಳ ಹಿಂದೆ, 3000 ವರ್ಷಗಳ ಹಿಂದೆ ಕೂಡ ಇಂಥ ಘಟನೆಗಳು ಕೂಡ ಲೋಕದಲ್ಲಿ ಇದ್ದವುಗಳಾಗಿದೆ. ಹಲ್ಲೆಲೂಯ. ಆಗ ದೇವರು ಈ ಕೀರ್ತನೆಯನ್ನ ದಾವೀದನ ಮುಖಾಂತರವಾಗಿ ಆತನು ಬರೆಸುವವನಾಗಿದ್ದಾನೆ. ದಾವೀದನು ಹೇಳ್ತಾ ಇದ್ದಾನೆ, ಅನೇಕರು ನನ್ನ ವಿಷಯದಲ್ಲಿ ಅವನಿಗೆ ದೇವರಿಂದ ಸಹಾಯ ಆಗುವುದೇ ಇಲ್ಲ ಎಂದು ಹೇಳ್ಕೊಳ್ತಾರೆ. ಹಲ್ಲೆಲೂಯ. ಹಾಗಾದ್ರೆ ದಾವೀದನಿಗೆ ದೇವರ ಸಹಾಯ ಇತ್ತು. ಆದ್ರೆ ಇವನ ವೈರಿ ದೇಶದವರು, ರಾಷ್ಟ್ರಗಳು, ಆ ರಾಜ್ಯರು ಏನ್ ಹೇಳ್ತಿದ್ರು ಅಂದ್ರೆ ಇವನಿಗೆ ದೇವರಲ್ಲಿ ಸಹಾಯ ಮಾಡ್ತಾನೆ, ಇವನು ದೇವ್ರ ಸಹಾಯ ಮಾಡೋದೇ ಇಲ್ಲ. ಯಾಕಂದ್ರೆ ಇವನು ನಮ್ಮ ಬದ್ಧ ವೈರಿ. ಇವನ ವೈರಿ ಆದಂತವನಿಗೆ ದೇವ್ರ ಸಹಾಯ ಎಲ್ಲಿರುತ್ತೆ, ದೇವ್ರ ಸಹಾಯ ಏನಿದೆ ನಮ್ಮ ಪರವಾಗಿ ಇರುತ್ತೆ ಅಂತ ಹೇಳಿ ವೈರಿಗಳು ನೆನೆಸ್ಕೊಂತ ಇದ್ರು.
ಆಗ ದೇವರು ಇವನಿಗೆ ಹೇಳ್ತಿದ್ದ, ದಾವೀದನೇ ನಿನ್ನ ಸಂಗಡ ನಾನಿದ್ದೇನೆ ಅಂತಾಗಿ ದೇವರು ದಾವೀದನಿಗೆ ಧೈರ್ಯ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ನಮಗೂ ಕೂಡ ಯೇಸು ಕ್ರಿಸ್ತನು ಹೇಳಿದ್ದಾನೆ, ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ ಅಂತ. ಹಲ್ಲೆಲೂಯಾ. ಆದ್ರಿಂದ ನಾವು ಧೈರ್ಯ ಇರ್ಬೇಕು. ಅಕ್ಕಪಕ್ಕದಲ್ಲಿ ಕೈ ಕೊಟ್ಟಲ್ಲಿ ದೇವರು ನಿನ್ನ ಸಂಗಡ ಇದ್ದಾನೆ ಅಂತ ಹೇಳಿ. ಹಾಗಾದ್ರೆ ದೇವರು ನಮ್ಮ ಸಂಗಡ ಇದ್ರೆ ಭೂಲೋಕ ಪರಲೋಕದವರೆಲ್ಲರೂ ನಮ್ಮ ಸಂಗಡ ಇದ್ದೇ ಇರ್ತಾರೆ. ಹಲ್ಲೆಲೂಯಾ. ಯಾವಾಗ ನಮ್ಮ ಸಂಗಡ ದೇವ್ರು ಇರೋದಿಲ್ವೋ ಆಗ ಮಾತ್ರ ನಾವೆಲ್ಲ ಇದ್ದು ಒಂಟಿ ತರ ನಮ್ಗೆ ಕಾಡಲ್ಪಡುತ್ತೆ. ಆದ್ರೆ ದೇವ್ರು ಒಬ್ಬ ನಮ್ಮ ಸಂಗಡ ಇದ್ರೆ ಯಾವತ್ತೂ ಕೂಡ ನಾನು ಒಬ್ಬಂಟಿಗನಲ್ಲ ಅಂತಾನೆ ದೇವರು ಕೇಳುತ್ತೆ. ಯಾಕಂದ್ರೆ ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ಒಬ್ಬಂಟಿಗನಲ್ಲ, ನನ್ನ ಸಂಗಡ ದೇವರು ಇದ್ದಾನೆ, ನನ್ನ ಸಂಗಡ ಕೋಟಿ ದೇವದೂತರು ಕೂಡ ಇದ್ದಾರೆ. ಹಲ್ಲೆಲೂಯಾ. ಹಾಗಾದ್ರೆ ನಮ್ಮನ್ನ ಕಾಪಾಡೋದಕ್ಕೂ ಕೂಡ ದೇವರು ತನ್ನ ದೂತರನ್ನ ಕಂಡಿಳಿಸಿ ನಮ್ಮನ್ನ ಕಾಪಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಆದ್ರಿಂದ ನಾವು ಯಾವಾಗ ಅನ್ಕೋಬಾರ್ದು, ಅಯ್ಯೋ ನನ್ಗೆ ಯಾರು ಇಲ್ಲ, ನನ್ಗೆ ಯಾರು ಕಾಪಾಡಲ್ಲ, ಯಾರು ನನ್ಗೆ ಹೆಲ್ಪ್ ಮಾಡಲ್ಲ ಅಂದ್ರೆ. ಆದ್ರೆ ದೇವರು ನಮ್ಗೆ ಎಲ್ಲಾ ಸಮಯದಲ್ಲಿ ಜನರು ನಮ್ಮನ್ನ ಕೈ ಬಿಡ್ಬೋದ, ಆದ್ರೆ ದೇವ್ರು ನಮ್ಮನ್ನ ಕೈ ಬಿಡೋದಿಲ್ಲ. ಅಕ್ಕಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳಿ, ದೇವ್ರು ನಮ್ಮನ್ನ ಕೈ ಬಿಡಲ್ಲ ಅಂತ ಹೇಳಿ. ಹಲ್ಲೆಲೂಯಾ. ಹಾಗಾದ್ರೆ ದೇವರು ನಮ್ಮ ಕೈ ಹಿಡಿದು ನಮ್ಮನ್ನ ನಡೆಸೇ